ನಮಸ್ಕಾರ. ನಾನು ರಾಮಗಿರಿ ಸೌಂದರರಾಜನ್. ಈಗ ವಿಷಯ ನಮ್ಮ ಮನೆಯಲ್ಲಿ ನಡೆದಿದ್ದು ಹಂಚ್ಕೊತೀನಿ ನಿಮ್ಮ ಜೊತೆ. ಒಂದು ಹೆಣ್ಮಗು ಅಂತಂದರೆ, ಹೆಣ್ಣು ಅಂದರೆ ಅವಳಿಗೆ ಯಾವ ಒಳ್ಳೊಳ್ಳೆ ಗುಣಗಳಿರುತ್ತಲ್ವ. ಅವಳಿಗೆ ಸಹನೆ ಇರುತ್ತೆ, ಪ್ರೀತಿ ಇರುತ್ತೆ, ಆಮೇಲೆ ಅವಳು ಒಂಥರ ಪ್ರೊಟೆಕ್ಟಿವ್ ಆಗಿ ಇರೋಕ್ಕೆ ಗೊತ್ತಾಗುತ್ತೆ. ಆಮೇಲೆ ಬಂದು ಎಲ್ಲರ ಹತ್ರನೂ ಹಂಚ್ಕೊಂಡಿರೋದು, ಸಂತೋಷ, ಒಂದು ಕುಟುಂಬಕ್ಕೆ ಸಂತೋಷ ಕೊಡೋದೇ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ಅಂದರೆ ಹೆಣ್ಣು. ಆ ಹೆಣ್ಣಿಂದನೇ ಒಂದು ಕುಟುಂಬ ಪೂರ ಸಂತೋಷವಾಗಿರೋಕ್ಕೆ ಸಾಧ್ಯ. ಈ ಥರ ಆಮೇಲೆ ಅವಳಿಗಿರೋ ಸಹನೆ, ಅವಳಿಗಿರೋವಂಥ ತಾಯ್ತನ ಇದೆಯಲ್ಲ, ಅದು ಹುಟ್ಟಿನಲ್ಲಿ ಬಂದುಬಿಡುತ್ತೆ ಮಕ್ಕಳಿಗೆ. ಆಟ ಆಡುವಾಗಲೇ ನಾವು ಸಣ್ಣ ಮಕ್ಕಳಲ್ಲಿ ನೋಡ್ತೀವಲ್ವ, ಮಗು ಇಟ್ಕೊಂಡು, ಬೊಬ್ಬೆ ಇಟ್ಕೊಂಡು ಮಗು ಥರ ಅದಕ್ಕೆ ಊಟ ತಿನ್ನಿಸೋದು, ಸ್ನಾನ ಮಾಡಿಸೋದು, ಅದನ್ನು ಸುತ್ತಿ ಭದ್ರವಾಗಿ ಮಲಿಸೋದು ಮಾಡೋದು, ಆ ಥರ ಎಲ್ಲ ಮಕ್ಕಳು ಆಟ ಆಡತ್ತಲ್ವ. ಆ ಥರ ನನ್ನ ಮನೇಲಿ ನನ್ನ ಮೊಮ್ಮಗಳು ಒಂದು 10-11 ವರ್ಷ ಇರೋದು ಅವಳಿಗೆ. ಆವಾಗ ಒಂದು 4-5 ವರ್ಷಕ್ಕೆ ಮುಂಚೆ ನಡೆದಿದ್ದ ವಿಷಯ ಇದು. ಅವಳು ನಮ್ಮ ಲೇಔಟಲ್ಲಿ ಒಂದು ಬೆಕ್ಕು ಮರಿ ಹಾಕ್ಬಿಟ್ಟಿತ್ತು. ಆ ಮರಿನ ಅದು ಪಾಪ ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ. ಒಂದು ಮರಿ ಮಾತ್ರ, ಅವತ್ತಿನ ಮರಿ ಅದು. ಅದನ್ನು ಇವಳೇನು ಮಾಡಿದ್ಲು, ಇದು ತೊಗೊಂಬಂದ್ಬಿಟ್ಲು. ಪಾಪ ಅದು ಅಳ್ತಾ ಇತ್ತು, ತೊಗೊಂಬಂದು ಅದನ್ನು ಇಡೀ ರಾತ್ರಿ ಆ ಮಗು, 11 ವರ್ಷದ ಮಗು, ಒಂದು ಚಿಕ್ಕ ಬಾಕ್ಸಲ್ಲಿ ಅದನ್ನಿಟ್ಟು, ಮೆತ್ತಗೆ ಬಟ್ಟೆ ಎಲ್ಲ ಹಾಕಿ ಅದನ್ನಿಟ್ಟು, ಅದಕ್ಕೆ ಚಳಿ ಆಗದಿರ, ಫ್ಯಾನ್ ಹಾಕ್ದಿರ ಹಾಲಲ್ಲಿ ಇಟ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಹಾಲು ತರಿಸ್ಕೊಂಡಿದ್ಲು. 1 ಅವರ್ಗೆ ಅದನ್ನು ಬಂದು ಫೋನಲ್ಲಿ ನೋಡ್ತಾಳೆ, ಅದಕ್ಕೆ ಯಾವ ಥರ ಫೀಡಿಂಗ್ ಮಾಡಬೇಕು ಅಂತ. 1 ಅವರ್ಗೆ ಅಲಾರಮ್ ಇಟ್ಕೊಂಡು ಪಕ್ಕದಲ್ಲೇ ಆ ಮಗು ಇಡೀ ರಾತ್ರಿ ನಿದ್ದೆ ಮಾಡ್ದಿರ ಅದಕ್ಕೆ ಫೀಡ್ ಮಾಡಿ ಅದನ್ನು ಭದ್ರವಾಗಿ ನೋಡಿಕೊಂಡು, ನಿಜವಾಗ್ಲೂ ನಾನು ತುಂಬ ಹೆಮ್ಮೆ ಮತ್ತು ಆಶ್ಚರ್ಯ ಆಗಿಬಿಡ್ತು. ನಾನು ಸಹ ನನ್ನ ನಮ್ಮಮ್ಮನ ಹತ್ರ ಹೇಳ್ತಿದ್ದೆ, ನನಗೆ ನಿದ್ದೆ ಮಾತ್ರ ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲಮ್ಮ ಅಂತ. ಆ ಸಣ್ಣ ವಯಸ್ಸಲ್ಲಿ ಆ ಸಣ್ಣ ಮಗು ಅಷ್ಟು ಚೆನ್ನಾಗಿ ಆ ಮಗುನ, ಆ ಮರಿನ ನೋಡಿಕೊಂಡು ಮಾರನೇ ದಿವಸ ಏನು ಮಾಡಿದ್ಲು, ಬೆಳಗ್ಗೆ ಅದನ್ನು ಹುಡ್ಕೊಂಡು ಹೋದ್ಲು, ಅದ್ರ ತಾಯಿ ಇದೆಯಾ ಅಂತ. ಹೋಗಿ ಹುಡ್ಕೊಂಡೇ ಬಂದುಬಿಟ್ಲು. ಅಲ್ಲಿ ಅದ್ರ ತಾಯಿ ಹುಡುಕ್ತಾ ಇದ್ದಿದೆ. ಅದನ್ನು ಪಾಪ ಒಂದಿನ ಎಲ್ಲ, ಇಡೀ ರಾತ್ರಿ ಎಲ್ಲ ಅದು ತುಂಬ ಒದ್ದಾಡಿರುತ್ತಲ್ವ ಪಾಪ. ಅದರ ಹತ್ರ ತೊಗೊಂಡೋಗಿ ಇವಳು ಬಿಡಕ್ಕೆ ಹೋಗ್ತಾಳೆ ಅದನ್ನು, ಆ ಮರಿನ. ಅದು ಇವಳು ಕಾಲನ್ನ ಸುತ್ಕೊಂಡು ಬಂದು ಕಾಲು ನಕ್ಕುತ್ತೆ. ಬೇರೆಯವ್ರ ಮೇಲೆಲ್ಲ ಉರ್ರಂತ ಅದಕ್ಕೆ ಕೋಪ ಬರುತ್ತೆ. ಇವಳು ಮಾತ್ರ ಅವ್ಳು ಮೂಸಿ ನೋಡಿಬಿಟ್ಟು ಇವಳು ಪಕ್ಕದಲ್ಲಿ ಬಂದು ಅಷ್ಟೊಂದು ಅದ್ರದ್ದು ಅದು ಏನು ಹೇಳ್ತಾರೆ, ಅದ್ರ ಥ್ಯಾಂಕ್ಸ್ ಹೇಳೋ ಥರ ಇತ್ತು ಅದು ಅವಳಿಗೆ. ಆ ಥರ ಇವಳು ತೊಗೊಂಡೋಗಿ ಬಿಟ್ಬಿಟ್ಟು ಎಷ್ಟು ಸಂತೋಷವಾಗಿ ಬಂದಳು ಅಂದರೆ, ಇದು ತುಂಬ ನನಗೆ ಹೆಮ್ಮೆಯಾದ ಆಶ್ಚರ್ಯವಾದ ವಿಷಯ. ನಮ್ಮನೆ ಮಗು ಈ ಥರ ಇದ್ಲಲ್ಲ, ನಮ್ಗೆ ತುಂಬ ಖುಷಿ ಆಯಿತು. ಸ್ನೇಹಿತರೆ, ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ. ನಾನು ಹಂಚ್ಕೊಂಡಿದ್ದಕ್ಕೆ ನಂಗೆ ಸಂತೋಷ.